ಚೆಲ್ಲೋಣ ಹೊಸ ಬೆಳಕನ್ನ. ಅಪ್ಪ ಅಮ್ಮ ಹೇಳ್ತಿರುವ ಮಾತನ್ನ ಮಕ್ಕಳು ಕೇಳ್ತಿಲ್ಲ, ಮಕ್ಕಳು ಹೇಳ್ತಿರೋದನ್ನ ಅಪ್ಪ ಅಮ್ಮ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದನ್ನು ಒಂದೇ ಪದದಲ್ಲಿ ಹೇಳಬೇಕು ಅಂದರೆ ಜನರೇಷನ್ ಗ್ಯಾಪ್, ತಲೆಮಾರುಗಳ ಅಂತರ. ನೋಡೋಕೆ ತುಂಬ ಸುಲಭ ಆಗಿದೆ, ಆದರೆ ನನ್ನ ಕುಟುಂಬದ ಸ್ನೇಹಿತರು ಇದರಲ್ಲಿ ತುಂಬ ಒದ್ದಾಡ್ತಾ ಇದ್ದಾರೆ. ವೇದಗಳಲ್ಲಿ ಇದಕ್ಕೇನಾದರೂ ಪರಿಹಾರ ಇದೆಯಾ? ಇದು ಅಂತಲೇ ಅಲ್ಲ, ಸಾಧಾರಣವಾಗಿ ಮನುಷ್ಯ ಜೀವನದಲ್ಲಿ ಏನೇನು ಸಮಸ್ಯೆಗಳು ಎದುರಾಗಬಹುದು, ಅದು ಎಲ್ಲದಕ್ಕೂ ಕೂಡ ಸಮಸ್ಯೆ ಬಾರದೇ ಇರತಕ್ಕಂಥ ರೀತಿಯಲ್ಲಿ ಹೇಗೆ ಬಾಳಬೇಕು ಅನ್ನೋದರಿಂದ ಹಿಡಿದು ಅಕಸ್ಮಾತ್ ಸಮಸ್ಯೆ ಬಂದರೆ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದ್ರವರೆಗೂ ಕೂಡ ವೇದಗಳಲ್ಲಿ ಅನೇಕ ಮಾರ್ಗದರ್ಶನಗಳಿವೆ. ಅಂದರೆ ಅದರಲ್ಲಿ ಒಂದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅವೆಲ್ಲವೂ ಕೂಡ ಬೀಜ ರೂಪದಲ್ಲಿ ಇವೆ ಅಂತ ಸಂಕ್ಷಿಪ್ತವಾಗಿ ಹೇಳಿರುತ್ತೆ. ಸಂಕ್ಷಿಪ್ತವಾಗಿ ಅದನ್ನು ನಾವು ವಿಸ್ತಾರ ಮಾಡಿಕೊಂಡು ಬೇರೆ ವಿಚಾರದಲ್ಲಿ ಏನು ಹೇಳಿದೆ ಅದನ್ನು ಅದಕ್ಕೆ ಪೂರಕವಾಗಿ ತಗೊಂಡು ನಾವು ಬಿಡಿಸ್ಕೊತಾ ಹೋದರೆ ಆಗುತ್ತೆ. ಅಲ್ಲ ಒಂದು ನಿಮಿಷ, ಇದು ನನಗೆ ಅಲ್ಲಿ ಸಮಸ್ಯೆಗೆ ಪರಿಹಾರ ಇದೆ ಅನ್ನೋದೇ ತುಂಬಾ ಸೋಜಿಗ ಅನ್ನಿಸ್ತಾ ಇದೆ. ಕಾರಣ ತಲೆಮಾರಿನ ಅಂತರ ಅನ್ನೋದು ಇವತ್ತಿನ ಸಮಸ್ಯೆ ಅಂತ ನನಗೆ ಅಲ್ಲ ಅಂತ. ಯಾಕೆಂದ್ರೆ ಯಾವತ್ತಿನವರೆಗೂ ತಲೆಮಾರುಗಳಿರುತ್ತೋ ಆವಾಗ ಒಂದು ತಲೆಮಾರಿಗೂ ಇನ್ನೊಂದು ತಲೆಮಾರಿಗೂ ಅಂತರ ಇದ್ದೇ ಇರುತ್ತೆ, ಈ ಸಮಸ್ಯೆ ಇದ್ದೇ ಇರುತ್ತೆ. ಹೌದಾ? ಅಲ್ಲ, ನಾ ಹೆಂಗೆ ಯೋಚನೆ ಮಾಡಿದೆ ಗೊತ್ತಾ, ಈಗ ಅಂದ್ರೆ ಕಾಲ ಇವತ್ತಿಗೆ ನಾಳೆ ಬಂದ ತಕ್ಷಣ ಇವತ್ತು ಹಿಂದಿಂದಾಗ್ತಾ ಇದೆ. ಅಂದ್ರೆ ಅಷ್ಟು ವೇಗವಾಗಿ ಕಾಲ ಬದಲಾಗ್ತಾ ಇದೆ, ಯೋಚನೆ ಮಾಡೋ ರೀತಿಗಳು ಬದಲಾಗ್ತಾ ಇದೆ. ಹಾಗಾಗಿ ತಲೆಮಾರಿನ ಅಂತರ ಜಾಸ್ತಿ ಅನ್ನೋದು ಇವತ್ತು ನಮಗೆ ಸ್ವಲ್ಪ ಬಿಸಿ ಮುಟ್ಟುವಷ್ಟು ಜೋರಾಗಿದೆ ಅಷ್ಟೇನೇನೆ. ಅಷ್ಟೇನಾ? ಆದರೆ ಈ ಸಮಸ್ಯೆ ಅಂತಕ್ಕಂಥದ್ದು ಇವತ್ತಿಂದಲ್ಲ, ಯಾವಾಗಲೂ ಒಂದು ರೀತಿ ನಡ್ಕೊಂಡೇ ಬಂದಿರತಕ್ಕಂಥದ್ದು. ಬಾರದೇ ಇರೋದಕ್ಕೆ ಬಂದರೆ ಹೇಗೆ ಪರಿಹಾರ ಮಾಡ್ಕೊಳೋದಕ್ಕೆ ಮಾರ್ಗದರ್ಶನ ಇದೆ, ಅದನ್ನು ಹೇಳ್ಬಿಡ್ತೀನಿ ನಾನು. ಯಾಕೆ ಈ ಅಂತರ ಬರುತ್ತೆ ಅಂತ ಸ್ವಲ್ಪ ಮನೋವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಬೇಕು. ಈ ಹಿರಿಯರು ಅಂತ ಅನ್ನಿಸ್ಕೊಂಡವರಿಗೆ ನಿಜವಾರ್ಥದಲ್ಲಿ ಹಿರಿಯರು ನಾ ಹೇಳೋದು, ಯಾಕೆಂದರೆ ಇವತ್ತೇನಾಗಿದೆ ವಯಸ್ಸಾದವರೆಲ್ಲ ಹಿರಿಯರು ಅಂತಕ್ಕಂಥ ಭಾವನೆ ಇದೆ. ಆ ರೀತಿಯ ವಯೋವೃದ್ಧರ ವಿಚಾರ ನಾನು ಮಾತಾಡ್ತಾ ಇಲ್ಲ. ಜ್ಞಾನವೃದ್ಧರು ವಯೋವೃದ್ಧರು ಇದೆಯಲ್ಲ, ಅದರಲ್ಲಿ ನಾನು ಮಾತಾಡ್ತಾ ಇರೋದು ಜ್ಞಾನವೃದ್ಧರ ವಿಚಾರ, ವಯೋವೃದ್ಧರ ವಿಚಾರ ಅಲ್ಲ. ಯಾಕೆಂದರೆ ವಯೋವೃದ್ಧರು ವೃದ್ಧರಾಗೋದಕ್ಕೆ ಏನೂ ಶ್ರಮ ಪಟ್ಟಿಲ್ಲ. ಭೂಮಿ ಒಂದು ಸುತ್ತಿ ಸೂರ್ಯನ ಸುತ್ತರ ಭೂಮಿ ಒಂದು ರೌಂಡ್ ಹೋಗಿ ಬಂದುಬಿಟ್ರೆ ವಯಸ್ಸಾಗ್ತಾ ಇರುತ್ತೆ. ಅದು ಇವ್ರ ಶ್ರಮ ಏನಿಲ್ಲ, ಇವ್ರ ಸಾಧನೆ ಏನೂ ಇಲ್ಲ. ಜ್ಞಾನವೃದ್ಧರು ಯಾರಿದ್ದಾರೆ ಅವರುಗಳು ಇದನ್ನು ಫೀಲ್ ಮಾಡ್ತಾರೆ. ಅಂತಂದರೆ ಅವರಿಗೆ ಜ್ಞಾನ ಅನುಭವ ಸ್ವಲ್ಪ ಹೆಚ್ಚಿರುತ್ತೆ. ಹೌದು, ಆ ಜ್ಞಾನವೃದ್ಧತ್ವದ ಕಾರಣದಿಂದ. ಮಕ್ಕಳಿಗೇನಾಗುತ್ತೆ ಅಂತಂದರೆ ವಿಶೇಷವಾಗಿ ನಾವು ಹೇಳ್ತಕ್ಕ ಕೌಮಾರ್ಯ ಅಂತ ಕರಿತೀವಿ. ಅಂದರೆ ಬಾಲ್ಯ ಕಳೆದು ಯೌವನ ಬರೋದು ಮಧ್ಯಭಾಗ, ಅಡೋಲೆಸೆನ್ಸ್ ಅಂತ ಕರಿತೀವಲ್ಲ. ಈ ಹಂತದಲ್ಲಿರ್ತಕ್ಕಂತಹ ಮಕ್ಕಳಿಗೇನಾಗುತ್ತೆ, ಅನುಭವ ತಿಳುವಳಿಕೆ ಕಡಿಮೆ ಇರುತ್ತೆ, ಸಹಜ ಅದು. ಹೀಗಿರುವಾಗ ಏನಾಗುತ್ತೆ, ಹಿರಿಯರು ಹೇಳ್ತಕ್ಕಂಥ ಮಾತು ಇವರಿಗೆ ಹಿಡಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇವರಲ್ಲಿ ಪ್ರಶ್ನೆ ಕೇಳ್ತಕ್ಕಂತಹ ಒಂದು ಪ್ರವೃತ್ತಿ ಇದೆಯಲ್ಲ, ಬಹಳ ತೀಕ್ಷ್ಣವಾಗಿರುತ್ತೆ ಈ ಅಡೋಲೆಸೆನ್ಸ್ನಲ್ಲಿ. ಏನು, ಯಾಕೆ, ಹೇಗೆ, ಯಾಕೆ ಮಾಡಬೇಕು, ಯಾಕೆ ಹೀಗೆ ಆಗಬೇಕು, ಹೀಗೆ ಯಾಕೆ ಆಗಬಾರ್ದು, ಈ ಪ್ರಶ್ನೆಗಳಿಗೆ ಈ ಹಿರಿಯರು ಅಂತ ಅನ್ನಿಸ್ಕೊಂಡವರು ಸಮರ್ಪಕವಾದಂಥ ಉತ್ತರ ಕೊಟ್ಟರೆ ಸಮಸ್ಯೆ ಸರಳ ಆಗಿಬಿಡುತ್ತೆ. ಕೊಡೋದಕ್ಕೆ ಅವರು ಸೋತರೋ ಸಮಸ್ಯೆ ಜಟಿಲ ಆಗುತ್ತೆ. ಇವೆಲ್ಲ ಕೆಲವಾರು ವಿಚಾರ ಇದೆ. ಒಂದು ಇನ್ನು ಹಿರಿಯರ ದೃಷ್ಟಿಯಿಂದ ಹೇಳಬೇಕಾದ್ರೆ ಅವ್ರಿಗೇನಾಗಿರುತ್ತೆ, ಈ ಮಕ್ಕಳನ್ನ ಚಿಕ್ಕದಿಂದ ನೋಡಿರ್ತಾರೆ, ಶಿಶುಗಳಾಗಿದ್ದಾಗಿಂದ ನೋಡಿರ್ತಾರೆ. ಆದರೆ ಶಿಶುಗಳಾಗಿಂದ ನೋಡಿದ್ದಾರೆ ಅಂದ ಮಾತ್ರಕ್ಕೆ ಇವರು ಶಿಶುಗಳಾಗೇ ಇದ್ದಾರೆ ಅಂತ ಅರ್ಥ ಅಲ್ಲ. ಬೆಳೀತಾ ಇರ್ತಾರೆ, ಶೈಶವದಿಂದ ಬಾಲ್ಯಕ್ಕೆ ಬರ್ತಾರೆ, ಬಾಲ್ಯದಿಂದ ಕೌಮಾರಕ್ಕೆ ಬರ್ತಾರೆ, ಅಲ್ಲಿಂದ ಮುಂದೆ ಯೌವನಕ್ಕೆ ಬರ್ತಕ್ಕಂಥ ಈ ಬದಲಾವಣೆ ಅವರಲ್ಲಿ ನಡೀತಾ ಇರುತ್ತೆ. ಆದರೆ ನಮ್ಮ ತಲೆ ಒಳಗೆ ಏನಾಗಿರುತ್ತೆ ಅಂತಂದರೆ ಅವರು ಮಕ್ಕಳು 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 ಅನ್ನೋ ಥರ ಇದ್ಬಿಡುತ್ತೆ. ಹಾಗಾಗಿ ನಾವು ಅವ್ರನ್ನ ಮಕ್ಕಳು ಅನ್ನೋ ರೀತಿಯೇ ನೋಡ್ತಾ ಇರ್ತೇವೆ. ಆದರೆ ಅವರು ಮಕ್ಕಳು ಅನ್ನೋ ಹಂತ ದಾಟಿ ಬಂದುಬಿಟ್ಟಿರ್ತಾರೆ. ಅಂದರೆ ಚಿಕ್ಕವರು ದೊಡ್ಡವರು ಹೇಳುವ ಮಾತುಗಳನ್ನೆಲ್ಲ ನಿರ್ಬಂಧ ಅಂತ ಅನ್ಕೋತಾರೆ. ದೊಡ್ಡವರು ಚಿಕ್ಕವರಾಡುವ ರೀತಿಯನ್ನೆಲ್ಲ ಸ್ವಚ್ಛಂದ, ಸ್ವೇಚ್ಛಾಚಾರ, ಅವಿಧೇಯತೆ ಅನ್ಕೋತಾರೆ, ಡಿಸೊಬಿಡಿಯೆಂಟ್ ಅನ್ನೋ ರೀತಿಯೊಳಗೆ ನೋಡ್ತಾರೆ. ಇಲ್ಲಿ ಎರಡು ವಿಚಾರ ನಾವು ನೋಡಿದ್ವಿ. ಒಂದು, ಅವರ ಪ್ರಶ್ನೆ ಕೇಳ್ತಕ್ಕಂತಹದ್ದು ಹೆಚ್ಚಿರುತ್ತೆ, ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡಬೇಕು. ಒಂದು, ಹಿರಿಯರು ಅವ್ರನ್ನ ಮಕ್ಕಳು ಅಂತಲೇ ನೋಡ್ತಾ ಇರ್ತಾರೆ, ಅವರು ಮಕ್ಕಳು ಅನ್ನೋ ಹಂತ ದಾಟಿರ್ತಾರೆ. ಹಿರಿಯರು ಮಕ್ಕಳಿಗೆ ಹೀಗಿರು ಹಾಗೆ ಮಾಡು ಅಂತ ನಿರ್ದೇಶನ ಕೊಡೋದು ಅಷ್ಟಕ್ಕೆ ನಿಂತರೆ ಕೆಲಸ ಆಗೋದಿಲ್ಲ. ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಅದರಂತೆ ಅವರು ನಡೆದು ತೋರಿಸ್ಬೇಕು. ಅಂದರೆ ಅವರೇನೇನೇ ಮಕ್ಕಳಿಗೆ ಮಾದರಿ ಆಗಬೇಕು. ಪ್ರಾಕ್ಟೀಸ್ ಆ್ಯಂಡ್ ಪ್ರೀಚ್. ಎಸ್.
ಈ ತರಹದ ಒಂದು ಮಾದರಿ ಯಾವಾಗ ಅವರಾಗಲ್ಲ, ಮಕ್ಕಳು ಆ ಎರಡಲ್ಲಿರ್ತಕ್ಕಂಥ ಭೇದ ನೋಡ್ತಾ ಇರ್ತಾರೆ. ನಮ್ಮ ಹಿರಿಯರು ಹೇಳ್ತಾ ಇರೋದೇನು, ಮಾಡ್ತಾ ಇರೋದೇನು, ಈ ಭೇದ ಅವ್ರ ಕಂಡ ತಕ್ಷಣ ಏನಾಗುತ್ತೆ, ಅವ್ರು ಹೇಳ್ತಕ್ಕಂಥ ಮಾತು, ಅವ್ರು ಕೊಡ್ತಕ್ಕಂಥ ಮಾರ್ಗದರ್ಶನ ಬಗ್ಗೆ ಇವ್ರಿಗೆ ಗೌರವ ಬರೋದಿಲ್ಲ. ಅಂದರೆ ಮುಖ್ಯವಾಗಿ ಒಂದು ಮೂರನ್ನು ನಾವು ಗುರುತಿಸ್ಕೊಂಡಿದ್ದಾಯಿತು. ಈ ಎಲ್ಲವನ್ನು ಕೂಡ ಒಳಗೊಂಡು ವೇದಗಳು ನಮಗೆ ಉತ್ತರವನ್ನು ಕೊಡುತ್ತೆ. ಮೊದಲನೇದಾಗಿ ಪ್ರಶ್ನೆ ಕೇಳ್ತಕ್ಕಂಥ ಹವ್ಯಾಸ. ಮಕ್ಕಳು ಪ್ರಶ್ನೆ ಕೇಳ್ತಕ್ಕಂಥದ್ದು ಸಹಜ. ಯಾವುದೇ ಕಾರಣಕ್ಕೂ ನಾವು ಅವರು ಪ್ರಶ್ನೆ ಕೇಳೋದನ್ನು ಅಡ್ಡಿ ಮಾಡಬಾರ್ದು, ಬಾಯಿ ಬಿಡಿಬಾರ್ದು. ಪ್ರಶ್ನೆ ಕೇಳೋದಕ್ಕೆ ಅವರಿಗೆ ಮುಕ್ತವಾದಂಥ ಒಂದು ಅವಕಾಶ ಕೊಡಬೇಕು. ಇಲ್ಲಿ ನಮಗೇನು ಸಮಸ್ಯೆ ಆಗುತ್ತೆ ಹಿರಿಯರಿ ಅಂತಂದರೆ, ಅಯ್ಯೋ ಅವ್ರು ಕೇಳೋ ಪ್ರಶ್ನೆ ನಮ್ಮ ಉತ್ತರನೇ ಗೊತ್ತಿಲ್ವಲ್ಲ, ಆದ್ದರಿಂದ ಬಾಯಿ ಬಿಡ್ಬಿಡೋಣ ಅನ್ನೋ ಭಾವನೆ ನಮಗಿರುತ್ತೆ. ಹಾಗೆ ಮಾಡಬಾರ್ದು. ಒಂದು ವೇಳೆ ನಮಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ಆ ಉತ್ತರ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು. ನಮಗೆ ಉತ್ತರ ಗೊತ್ತಿಲ್ಲ ಅಂತ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಹೇಳಬೇಕು. ಮಗು, ನೀನು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ಅದನ್ನು ತಿಳ್ಕೊಂಡು ಹೇಳ್ತೇನೆ ಅನ್ನೋಂಥ ಪ್ರಾಮಾಣಿಕ ಉತ್ತರ ಕೊಟ್ಟು ಅದರಂತೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ತಿಳಿಸ್ಬೇಕು. ಇಲ್ಲ, ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ಯಾರು ಸಮರ್ಥವಾಗಿ ಉತ್ತರ ಕೊಡವಲ್ರೋ ಅವ್ರ ಹತ್ತಿರ ಕರ್ಕೊಂಡೋಗಿ, ಸ್ವಾಮಿ ನಮ್ಮ ಹುಡುಗ ಈ ಥರ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ಇದಕ್ಕೆ ಯಾವ ರೀತಿ ಉತ್ತರ ಅಂತ ನೀವು ಕೊಡಿ, ಯಾಕೆ ನೀವು ಆ ವಿಷಯದಲ್ಲಿ ನಿಷ್ಣಾತರಿದ್ದೀರಾ, ತಜ್ಞರಿದ್ದೀರಾ. ಈ ತರಹ ಒಂದು ವಿಚಾರವನ್ನು ಮಾಡ್ತಾ ಹೋದಾಗ ಮಕ್ಕಳಿಗೆ ಹಿರಿಯರ ಬಗ್ಗೆ ಒಂದು ಗೌರವ ಬರುತ್ತೆ. ಓ, ಇವ್ರ ಹತ್ರ ನಾವು ಏನು ಬೇಕಾದ್ರೂ ಪ್ರಶ್ನೆ ಕೇಳಬಹುದು, ಇವ್ರ ಹತ್ರ ಮುಕ್ತವಾಗಿ ನಾವು ವಿಚಾರ ವಿನಿಮಯ ಮಾಡ್ಕೊಳ್ಬಹುದು ಅಂತ. ಇದು ಅವರಿಬ್ಬರ ಮಧ್ಯೆ ಆ ವಯಸ್ಸು ಬರ್ತಾ ಬರ್ತಾ ಒಂದು ಸ್ನೇಹ ಸಂಬಂಧಕ್ಕೆ ಕಾರಣ ಆಗುತ್ತೆ, ಒಂದು ಆತ್ಮೀಯ ಭಾವ ಬರುತ್ತೆ. ಯಾಕೆಂತಂದರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈ ಆತ್ಮೀಯ ಭಾವ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಕುಟುಂಬಗಳನ್ನ ನಾವು ನೋಡ್ತೇವೆ, ಮಕ್ಕಳು ತಮ್ಮ ಸಮಸ್ಯೆಯನ್ನು ತಂದೆ ತಾಯಿ ಹತ್ತಿರ ಹೇಳ್ಕೊಡೋಕ್ಕೇ ಹಿಂಜರಿತಾರೆ. ಹೌದು, ಅವರ ಸಹಪಾಠಿಗಳಿರ್ಬೋದು ಅಥವಾ ಯಾರ್ಯಾರ ಹತ್ರಲೂ ಅವ್ರ ಸಮಸ್ಯೆ ಹೇಳ್ಕೊಳಕ್ಕೆ ಹೋಗ್ತಾರೆ. ಸಹಪಾಠಿಗಳು ಇವರಷ್ಟೇ ಅನನುಭವಿಗಳು, ಅವ್ರು ಏನು ಮಾರ್ಗದರ್ಶನ ಕೊಡೋಕ್ಕಾಗತ್ತೆ? ಒಂದು. ಇನ್ಯಾರ್ಯಾರ ಹತ್ರ ಹೇಳಿದ್ರೆ ಅವರಿಗೆ ಇವರ ಯೋಗಕ್ಷೇಮದ ಬಗ್ಗೆ ತಂದೆ ತಾಯಿಗಿರುವಷ್ಟು ಕಾಳಜಿ ಏನಿರುತ್ತೆ? ದುರುಪಯೋಗ ಮಾಡ್ಕೊಳ್ತಕ್ಕ ಸಂದರ್ಭ ಬೇಕಾದಷ್ಟಿದೆ. ಯಾವಾಗ ತಂದೆ ತಾಯಿಗಳೇ ಮಕ್ಕಳಿಗೆ ನಿಜವಾದಂಥ ಸ್ನೇಹಿತರಾಗ್ತಾರೆ, ಒಂದು ಮುಕ್ತವಾದಂಥ ವಾತಾವರಣ ನಿರ್ಮಾಣ ಮಾಡಿಕೊಡ್ತಾರೆ, ಆಗ ಮಕ್ಕಳು ಮತ್ತು ಹಿರಿಯರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಏರ್ಪಡುತ್ತೆ. ತಲೆಮಾರಿನ ಅಂತರದ ಸಮಸ್ಯೆ ನಿವಾರಣೆಗೆ ಪ್ರಥಮ ಪರಿಹಾರ ಅಂತ ಅನ್ಕೊಳ್ಳೋದಾದ್ರೆ ಪ್ರಶ್ನೆ ಕೇಳೋದಕ್ಕೆ ಮುಕ್ತವಾದ ಅವಕಾಶ, ಅಭಿಪ್ರಾಯ ಹಂಚಿಕೆಗೆ ಮುಕ್ತವಾದಂಥ ಅವಕಾಶ ಇದಿರಬೇಕು. ಎರಡನೇದು, ಹಿರಿಯರು ಇವರು ಇನ್ನೂ ಮಕ್ಕಳು ಅಂತಕ್ಕಂಥ ಭಾವನೆಯನ್ನು ಬಿಟ್ಟು, ಓಹೋ ಇವರು ಮಕ್ಕಳ ಹಂತ ದಾಟಿದ್ದಾರೆ, ಇವರಲ್ಲಿ ಒಂದು ಸ್ವತಂತ್ರವಾದಂಥ ವ್ಯಕ್ತಿತ್ವ ರೂಪುಗೊಳ್ಳುವಂಥ ಸನ್ನಿವೇಶ ಇದೆ ಅನ್ನೋದನ್ನು ಮನಗಂಡು ಇವರು ಅವ್ರ ಜೊತೆ ಮಾಡ್ತಕ್ಕಂಥ ವ್ಯವಹಾರ ಇದೆಯಲ್ಲ ಅದರಲ್ಲಿ ಬದಲಾವಣೆ ಮಾಡ್ಕೋಬೇಕು. ಹಿರಿಯರದೇ ಹೊಣೆಗಾರಿಕೆ ಇದು, ಮಕ್ಕಳದಲ್ಲ ಇದು. ಅಪ್ಪ ನೀನು ಮೊದಲು ಮಗುವಾಗಿದ್ದೆ, ನಿನ್ನ ಜೊತೆ ಆ ರೀತಿ ವ್ಯವಹಾರ ಮಾಡ್ತಾ ಇದ್ದೆ, ಏನೋ ಏಯ್ ಕೂತ್ಕೋ, ಮಾಡು, ಮಗು ಕೇಳುತ್ತೆ ಪಾಪ. ಈಗ ನೋಡಪ್ಪ ಇದು ವಿಚಾರ ಹೀಗಿದೆ, ಹೀಗೆ ಮಾಡ್ಬೇಕು, ಹಾಗೆ ಮಾಡಿ ನೀನು ಯೋಚನೆ ಮಾಡು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಒಂದು ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟು, ಅವರಿಗೆ ವಿಚಾರ ವಿಮರ್ಶೆಗೆ ಅವಕಾಶ ಕೊಟ್ಟು, ಅದಕ್ಕೆ ಬೇಕಂತ ಎಲ್ಲ ಮಾಹಿತಿಯನ್ನು ಹಿರಿಯರು ಒದಗಿಸ್ಕೊಡ್ತಾ ಹೋದಾಗ ಏನಾಗುತ್ತೆ, ಅವ್ರು ಯೋಚನೆ ಮಾಡ್ತಾರೆ. ಹೌದಲ್ವಾ, ನಮ್ಮ ಹಿರಿಯರು ಹೇಳೋದ್ರಲ್ಲಿ ಇದರಲ್ಲಿ ಇದೇ ವಾಸಿ ಅಂತ ಅನಿಸುತ್ತಲ್ವಾ ಅಂಥೇಳಿ ಅವರೇ ಒಂದು ನಿಶ್ಚಯಕ್ಕೆ ಬರ್ತಾರೆ. ಆವಾಗ ಕ್ರಮೇಣ ಅವರ ವ್ಯಕ್ತಿತ್ವ ರೂಪುಗೊಳ್ತಾ ಹೋಗುತ್ತೆ. ಹೀಗೆ ಒಂದು ಆತ್ಮೀಯ ಭಾವದಿಂದ ಅನೇಕ ಮುಖಗಳನ್ನು ಅವರಿಗೆ ಪರಿಚಯ ಮಾಡಿಸ್ತಾ, ವಿಷಯವನ್ನು ಅವ್ರ ಜೊತೆ ಹಂಚ್ಕೋತಾ, ಅವರ ವ್ಯಕ್ತಿತ್ವ ರೂಪಿಸುವಂತಹ ಸ್ವತಂತ್ರವಾದ ವ್ಯಕ್ತಿಗಳಾಗಿ ಶ್ರೇಷ್ಠ ವ್ಯಕ್ತಿಗಳ ರೂಪುಗೊಳ್ಳೋದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಿರಿಯರು ಕೊಡ್ತಾ ಹೋಗಬೇಕು. ಆವಾಗ ಏನಾಗುತ್ತೆ, ಈ ಮಧ್ಯೆ ಇರ್ತಕ್ಕಂಥ ಸಂಘರ್ಷ ಇದೆಯಲ್ಲ, ಈ ತಲೆಮಾರಿನ ಸಂಘರ್ಷ, ಇದು ತಪ್ಪುತ್ತೆ. ನಮಗೆ ಅವರಿಗೆ ಅವಕಾಶವನ್ನು ಕೊಡಬೇಕು, ಮಾರ್ಗದರ್ಶನವನ್ನು ಮಾಡಬೇಕು. ಈಗ ಮೂರನೇ ಅಂಶಕ್ಕೆ ಬರ್ತೀನಿ, ಅಲ್ಲಿ ನಮಗೆ ವೇದ ಹೇಳ್ತೀವಿ. ಈ ಮಾರ್ಗದರ್ಶನ ಕೊಡುವಾಗ ಯಾರು ನಮಗೆ ರೋಲ್ ಮಾಡೆಲ್ ಆಗಬೇಕು, ಯಾರು ನಮಗೆ ಮಾದರಿ ಆಗಬೇಕು ಅಂತ ಪ್ರಶ್ನೆ ಬಂದರೆ ಹಿರಿಯರೇ ನಾವು ಮಾದರಿ ಆಗಬೇಕು. ನಾವು ಏನು ಮಕ್ಕಳಿಗೆ ಹೇಳ್ತೀವಿ ಅದರಂತೆ ನಾವು ನಡೀತಾ ಇದ್ದೇವೆ ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು. ಮತ್ತು ಚೆನ್ನಾಗಿ ಗೊತ್ತಾಗೋದು ಮಕ್ಕಳಿಗೇನೇನೆ. ಯಾರೋ ಹೊರಗಿನವ್ರ ಎದುರಿಗೆ ನಾವು ನಾಟಕ ಕಟ್ಬಿಡ್ಬಹುದು, ಓ ನಾನು ಹಾಗೆ ಹೀಗೆ ಅಂತ. ನನ್ನ ನಿಜವಾದ ವ್ಯಕ್ತಿತ್ವ ಬೇರೆಯೇ ಇರುತ್ತೆ. ಯಾಕೆ ಇರುತ್ತೆ, 24 ಗಂಟೆ ಇರಲ್ಲ, ಸ್ವಲ್ಪ ಕಾಲ ಇರ್ತೀವಿ, ನಾಟಕ ಕಟ್ಕೊಂಡು ಬಂದ್ಬಿಡ್ಬೋದು ನಾವು. ಆದರೆ ಯಾವಾಗಲೂ ಜೊತೆಯಲ್ಲಿ ಇರತಕ್ಕಂಥ ನಮ್ಮ ಕುಟುಂಬದ ಸದಸ್ಯರು, ವಿಶೇಷವಾಗಿ ಮಕ್ಕಳು ಏನಿದ್ದಾರೆ, ಅವ್ರ ಎದುರಿನಲ್ಲಿ ನಾವು ಯಾವಾಗಲೂ ನಾಟಕ ಮಾಡೋಕ್ಕಾಗೋದಿಲ್ಲ. ಎಷ್ಟೇ ನಾವು ನಾಟಕ ಮಾಡ್ತೀವಿ ಅಂತಂದರೂ ಕೂಡ ಕೆಲವಾರು ಸಂದರ್ಭದಲ್ಲಿ ನಮ್ಮ ನಿಜವಾದ ಬಣ್ಣ ಆಚೆಗೆ ಬರುತ್ತೆ. ಆವಾಗ ಏನಾಗುತ್ತೆ, ಮಕ್ಕಳಿಗೆ ನಮ್ಮ ಬಗ್ಗೆ ಇರತಕ್ಕಂಥ ಗೌರವ ಕಡಿಮೆ ಆಗಿಬಿಡುತ್ತೆ. ಓ ಇವರು ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಇದೆ.
ಮಗು ಸತ್ಯ ಹೇಳಬೇಕು, ಆಯಿತು ಹೇಳಿದ್ದೇನೋ ಚೆನ್ನಾಗಿದೆ. ಯಾರೋ ಸಾಲ್ಗಾರ ಹುಡ್ಕೊಂಡ್ರೆ ಅಪ್ಪ ಮನೇಲಿಲ್ಲ ಅಂತ ಹೇಳು. ಮಗು ಯಾವುದನ್ನು ಗ್ರಹಿಸುತ್ತೆ? ಮೊದಲನೇದನ್ನಲ್ಲ, ಎರಡನೇದನ್ನೇ ಗ್ರಹಿಸೋದು. ಅಂದರೆ ಸಮಯ ಸಂದರ್ಭ ಬಂದರೆ ಬೇಕಾದ ಹಾಗೆ ಸುಳ್ಳು ಹೇಳಬಹುದು ಅನ್ನೋ ಪಾಠವೇ ಅದಕ್ಕಾಗತ್ತೆ. ನಾವು ಬಾಯಲ್ಲಿ ಸತ್ಯ ಹೇಳು ಅಂತ ಹೇಳಿದ್ದು ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ಏನಾಯ್ತು, ನಾ ಹೇಳಿದ ಹಾಗೆ ಮಾಡು, ನಾ ಮಾಡೋ ಹಾಗೆ ಮಾಡಬೇಡ ಅಂತ ಹೇಳ್ಕೊಟ್ಟು ಅದು ನಡೆಯಲ್ಲ. ಎಲ್ಲಿವರೆಗೂ ನಾವು ಈ ತರಹದ ಡಬಲ್ ಸ್ಟ್ಯಾಂಡರ್ಡ್ ಅಂತೀವಿ, ಈ ಡಬಲ್ ಸ್ಟ್ಯಾಂಡರ್ಡಲ್ಲಿ ಇರೋವರೆಗೂ ಈ ತಲೆಮಾರಿನ ಅಂತರದ ಸಮಸ್ಯೆ ನಮಗೆ ತಪ್ಪೋದಿಲ್ಲ. ಈ ಸಂದರ್ಭದಲ್ಲಿ ನಮಗೆ ವೇದ ಮಾರ್ಗದರ್ಶನ ಕೊಡುತ್ತೆ. ಅನೂರತಃ ಪಿತುಃ ಪುತ್ರೋ ಮಾತ್ರಾ ಭವತು ಸಮ್ಮನಾಹ ಜಾಯಾಪತ್ಯೇ ಮಧುಮತಿಂ ವಾಚಂ ವದತು ಶಂತಿವಾಂ. ಅನೂರತಃ ಪಿತುಃ ಪುತ್ರೋ, ತಂದೆಯು ಯಾವ ವ್ರತಗಳನ್ನು ಪಾಲನೆ ಮಾಡ್ತಾ ಇದ್ದಾನೋ ಅದನ್ನು ಮಗನಾದವನು ಅನುಸರಿಸಲಿ. ಅಲ್ಲಿಗೆ ಮೊದಲು ಯಾರು ಪಾಲನೆ ಮಾಡಬೇಕು? ತಂದೆ ತಾಯಿ ಹಿರಿಯರು ಮಾಡಬೇಕು. ಅವರು ಮಾಡಿದ್ರೆ ಅದನ್ನ ಅನುಸರಿಸಿ ಇವರು ಮಾಡಬಹುದು ಅನ್ನುವಂಥ ವಿಚಾರ ಬರುತ್ತೆ. ಅನುವ್ರತಃ, ಅವರೇ ಮಾಡದೇ ಇದ್ಮೇಲೆ ಇವ್ರು ಹೇಗೆ ಮಾಡೋಕ್ಕೆ ಸಾಧ್ಯ? ಅಂದರೆ ಅವರು ಇವರಿಗೆ ಮಾದರಿಯಾಗಬೇಕು, ಬಾಯಲ್ಲಿ ಹೇಳ್ತಕ್ಕಂಥದ್ದಲ್ಲ. ಹಾಗೇನೇ ಮಾತ್ರಾ ಭವತು ಸಮ್ಮನಾಹ, ತಾಯಿಯ ಒಂದು ಆಲೋಚನೆ ವಿಚಾರ ವಿಮರ್ಶೆ ಏನಿದೆ ಅದಕ್ಕೂ ಮಕ್ಕಳ ವಿಚಾರಕ್ಕೂ ಕೂಡ ಹೊಂದಾಣಿಕೆ ಇರಲಿ. ಇದು ಯಾವಾಗ ಹೊಂದಾಣಿಕೆ ಬರುತ್ತೆ? ಮುಕ್ತವಾದಂಥ ವಾತಾವರಣ, ಪ್ರೀತಿಯಿಂದ ಅವರ ವ್ಯಕ್ತಿತ್ವ ರೂಪಿಸ್ತಕ್ಕಂಥ ಒಂದು ಪ್ರಯತ್ನ, ಅವರ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರ ಕೊಡ್ತಕ್ಕಂಥ ವಿಚಾರ, ಇವೆಲ್ಲ ಇಟ್ಕೊಂಡಿದ್ರೆ ಆ ಒಂದು ಮಾನಸಿಕವಾಗಿ ಹೊಂದಾಣಿಕೆ ಬರ್ತಕ್ಕಂಥದ್ದು ಸಾಧ್ಯ ಆಗುತ್ತೆ. ಮಾತ್ರ ಭವತು ಸಮ್ಮನ. ಇದೆಲ್ಲದಕ್ಕೂ ಮೂಲದಲ್ಲಿರ್ತಕ್ಕಂಥದ್ದು ಏನು ಅಂತಂದರೆ ಪತಿ ಪತ್ನಿಯರ ನಡುವೆ ಸರಿಯಾದಂಥ ಸಂಬಂಧ ಇರಬೇಕು. ಮಕ್ಕಳ ಜೊತೆ ಎಲ್ಲ ಸಂಬಂಧ ಇದೆ, ಗಂಡ ಹೆಂಡತಿ ನಾವು ಕಿತ್ತಾಡ್ತೀವಿ ಅಂತಂದರೆ ಮಕ್ಕಳ ಮೇಲೆ ದುಷ್ಪರಿಣಾಮ ಆಗುತ್ತೆ. ಮಕ್ಕಳ ಜೊತೆ ನಾವು ಸರಿಯಾಗಿರ್ಬೋದು, ಆದರೆ ತಂದೆ ತಾಯಿಗಳು ಅವರಿಬ್ಬರ ನಡುವೆ ಯಾವ ರೀತಿ ಸಂಬಂಧ ಇಟ್ಕೊಂಡಿರ್ತಾರೆ ಅದರ ಪ್ರಭಾವನೂ ಮಕ್ಕಳ ಮೇಲೆ ಬೀಳುತ್ತೆ. ಜಾಯಾಪತ್ಯೆ ಮಧುಮತಿಂ ವಾಚು, ಅಂದರೆ ಹೆಂಡತಿಯಾದವಳು ಗಂಡನ ವಿಚಾರದಲ್ಲಿ ಮಧುರವಾದಂತಹ ಮಾತುಗಳನ್ನು ವ್ಯವಹಾರವನ್ನು ಇಟ್ಕೊಳ್ಳಿ ಅಂತ. ಇದೇನು ಹೆಂಡತಿ ಮಾತ್ರ ಇಟ್ಕೋಬೇಕಾ, ಗಂಡ ಇಟ್ಕೋಬಾರ್ದು ಅಂತ ಕೇಳಬೇಡ. ಯಾಕೆಂತಂದರೆ ವೇದಗಳಲ್ಲಿ ವಿಚಾರಗಳು ಹೇಗಿರುತ್ತೆ ಅಂತಂದರೆ ಎಲ್ಲಿ ಪುಲ್ಲಿಂಗದಲ್ಲಿ ಹೇಳಿದೆ ಅಲ್ಲಿ ಸ್ತ್ರೀಲಿಂಗವನ್ನು ನಾವು ಹಾಕ್ಕೊಂಡಾಗಲೂ ವಿಷಯ ಹೊಂದುತ್ತೆ ಅನ್ನೋದಾದರೆ ಹಾಕ್ಕೊಂಡು ನೋಡಬೇಕು. ಅಂದರೆ ಹೆಂಡತಿಯು ಹೇಗೆ ಗಂಡನ ವಿಚಾರದಲ್ಲಿ ಮಧುರವಾದಂಥ ಮಾತುಕತೆ ವ್ಯವಹಾರವನ್ನು ಇಟ್ಕೊಳ್ಬೇಕು, ಅಂತೆಯೇ ಗಂಡನಾದವನೂ ಕೂಡ ಹೆಂಡತಿ ವಿಚಾರದಲ್ಲಿ ಮಧುರವಾದಂತಹ ಮಾತು ವ್ಯವಹಾರ ಇಟ್ಕೊಳ್ತಕ್ಕದ್ದು. ಅಂದರೆ ಅವರಿಬ್ಬರ ನಡುವಿನ ಸಂಬಂಧ ಏನಿದೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಪರಸ್ಪರ ಸಾಮರಸ್ಯ ಅತ್ಯಗತ್ಯ. ಅವರು ರೂಢಿಸ್ಕೋಬೇಕಾದನ್ನು. ಪರ್ಫೆಕ್ಟ್ ಪೇರ್ ಅಂತಕ್ಕಂಥದ್ದಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಇರಲಿ, ಆದರೂ ಕೂಡ ಹೊಂದಿಸಿಕೊಳ್ಳುವ ಪ್ರಯತ್ನ ಇದೆಯಲ್ಲ ಅದು ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ. ಮತ್ತು ಅವ್ರು ಆಡ್ತಕ್ಕಂಥ ಮಾತು ಶಾಂತಿಕರವಾದಂಥ ಸಮಾಧಾನಕರವಾದಂಥ ಮಾತುಗಳಾಗಿರಲಿ ಅಂತಕ್ಕಂಥ ಈ ಮಂತ್ರದ ಸಾರಾಂಶ. ಇನ್ನೊಂದು ಮಂತ್ರ ಬರುತ್ತೆ, ಅದೇನಂತಂದರೆ ಮಾ ಭ್ರಾತ ಭ್ರಾತರಂ ವೀಕ್ಷಣೆ ಮಾ ಸ್ವಸಾರ ಮುತಸ್ವಸ ಸಂಯುಂಚ ಸೌರತೋ ಭೂತ್ವ ವಾಚಂ ವದತು ಶಂತಿವಾಂ. ಇದರ್ಥ ಏನಂತಂದರೆ ಸೋದರರು ಪರಸ್ಪರರನ್ನು ದ್ವೇಷಿಸದೇ ಇರೋದು ದೊಡ್ಡ ವಿಚಾರ ಇದೆ. ಯಾಕೆಂದರೆ ರೂಢಿಯಲ್ಲಂತೂ ಒಂದು ಕೆಟ್ಟ ಗಾದೆ ಮಾಡಿಬಿಟ್ಟಿದ್ದಾರೆ, ಹುಟ್ಟುತ್ತಾ ಅಣ್ಣ ತಮ್ಮಂದರು ಬರ್ತಾ ಅಂತ ಹೇಳಿ ಅವರಿಬ್ಬರ ಮಧ್ಯೆ ಯಾವಾಗಲೂ ದ್ವೇಷ ಬಂದೇ ಬರುತ್ತೆ, ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದೇ ಬರುತ್ತೆ, ಗಲಾಟೆ ಬಂದೇ ಬರುತ್ತೆ ನೋಡ್ತೀವಿ. ಹಾಗಾಗಬೇಕು ಅಂತೇನಿಲ್ಲ. ಸರಿಯಾಗಿದ್ದಾರೆ ಅಂದ್ರೆ ಆಶ್ಚರ್ಯದಿಂದ ನೋಡೋ ಥರ, ಸರಿಯಾಗಿದ್ದಾರೆ ಅಂದ್ರೆ ಇಲ್ಲಿ ಏನೋ ಸರಿ ಇಲ್ಲ ಅದಕ್ಕೆ ಇವರಿಬ್ರು ಸರಿಯಾಗಿದ್ದಾರೆ ಅಂತ ಅನ್ನೋ ರೀತಿಯೊಳಗೆ ನೋಡ್ತಕ್ಕಂಥ ಪರಿಸ್ಥಿತಿ ಕೂಡ ಬಂದಿದೆ. ಆದರೆ ಸ್ಪಷ್ಟ ಹೇಳುತ್ತೆ, ಅಣ್ಣ ತಮ್ಮಂದಿರೊಳಗೆ ಯಾವುದೇ ಥರದ ದ್ವೇಷ ಭಾವನೆ ಬೇಡ. ಅಂದರೆ ಏನಿರಬೇಕು, ಹೊಂದಾಣಿಕೆ ಇರಬೇಕು. ಇರ್ಬೋದಪ್ಪ, ಯಾವುದೋ ಒಂದು ಹಂಚಿಕೆ ವಿಚಾರ ಇರ್ಬೋದು, ಯಾವುದೊಂದು ಜಾಗದ ವಿಚಾರ ಇರ್ಬೋದು, ಏನೋ ಒಂದು ಯಾರು ಕೊಡ್ತಾ ಇದ್ದೀರಾ, ಅಣ್ಣ ತಮ್ಮನ್ ಬಿಡ್ತಾನೆ, ತಮ್ಮ ಅಣ್ಣನ ಬಿಡ್ತಾನೆ, ಹೊತ್ಕೊಂಡು ಹೋಗೋದು ಇಬ್ರು ಏನಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದನ್ನೇ ಕೊನೆಗೆ. ಆ ತಾತ್ಕಾಲಿಕವಾಗಿರ್ತಕ್ಕಂತಹ ಒಂದು ವಿಚಾರಕ್ಕೆ ಕಿತ್ತಾಡ್ಕೊಂಡು ಸಂಬಂಧಗಳನ್ನು ಕೆಡಿಸ್ಕೊಂಡು ಕೋರ್ಟು ಕಚೇರಿಗಳು ಹತ್ಕೊಂಡು ಮನಸ್ಸುಗಳು ಕೆಡಿಸ್ಕೊಂಡು ಅಶಾಂತಿಯಿಂದ ಒದ್ದಾಡೋದಕ್ಕಿಂತ ಅದನ್ನು ಬಿಡುಬಿಟ್ಟು ಆಯ್ತಾ ನೀನು ಚೆನ್ನಾಗಿರು ಅಂತ ಹೇಳೋದನ್ನೇ ಶ್ರೇಷ್ಠ. ಮಾ ಭ್ರಾತ ಭ್ರಾತರಂ ವೀಕ್ಷಣೆ. ಹಾಗೆ ಮಾ ಸ್ವಸಾರ ಮುತ ಸ್ವರ, ಅಣ್ಣ ತಮ್ಮಂದ್ರಷ್ಟೇ ಅಲ್ಲ, ಅಕ್ಕ ತಂಗಿರು, ಅಣ್ಣ ತಂಗಿರು, ಅಕ್ಕ ತಮ್ಮಂದಿರು, ಈ ಎಲ್ಲ ಸಹೋದರರು ಕೂಡ ಯಾರು ಯಾರನ್ನು ದ್ವೇಷಿಸದಿರಲಿ. ಇಡೀ ಜಗತ್ತನ್ನೇ ಪ್ರೀತಿಸಬೇಕು, ಜಗತ್ತಿನಿರ್ತಕ್ಕಂಥ ಸಕಲ ಜೀವರಾಶಿಗಳ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಅಂತ ಹೇಳುವಾಗ ಜೊತೆಯಲ್ಲಿ ಹುಟ್ಟಿದಂಥ ಒಡ ಹುಟ್ಟಿದವ್ರ ಜೊತೆ ಪ್ರೀತಿಯಿಂದ ವ್ಯವಹಾರ ಮಾಡಂತ ಹೇಳೋದೇನು ದೊಡ್ಡ ವಿಚಾರವೇ? ಏನಿಲ್ಲ. ಹಾಗೇನೆ ಸಂಯುಂಚ ಸೌರತೋ ಭೂತ್ವ
ಅಂದರೆ ಎಲ್ಲರೂ ಒಂದುಗೂಡಿ ಸಮಾನವಾದ ವ್ರತಗಳನ್ನು ಪಾಲನೆ ಮಾಡುತ್ತಾರೆ. ಮತ್ತೆ ವ್ರತ ಅಂದರೆ ಅಹಿಂಸೆ, ಸತ್ಯ, ಅಸ್ಥೇಯ ಇತ್ಯಾದಿ. ಇವುಗಳನ್ನು ಎಲ್ಲರೂ ಒಟ್ಟಿಗೆ ಕೂಡಿ ಪಾಲನೆ ಮಾಡ್ತಾ ಇರೋದ್ರಿಂದ, ಪರಸ್ಪರರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡೋದ್ರಿಂದ ಈ ಜನರೇಷನ್ ಗ್ಯಾಪ್ ಅಂತ ಏನು ಹೇಳ್ತೀವಿ, ಅದು ಕೇವಲ ಇದಷ್ಟೇ ಅಲ್ಲ. ಯಾವುದು ಹಿರಿಯರು ಮತ್ತು ಕಿರಿಯರ ಮಧ್ಯದಷ್ಟೇ ಅಲ್ಲ, ಕಿರಿಯರಲ್ಲೇನೇ ಸಿಬ್ಲಿಂಗ್ಸ್ ಅಂತ ನಾವು ಇಟ್ಟಿರುತ್ತೇವೆ, ಅವ್ರ ಮಧ್ಯೆ ಇರತಕ್ಕಂತಹದಕ್ಕೂ ಕೂಡ ಇದರಲ್ಲಿ ಪರಿಹಾರ ಇದೆ. ಅಂದರೆ ಕೇವಲ ಒಂದಲ್ಲ, ಅನೇಕ ಮುಖಗಳನ್ನು ಕೂಡ ನೋಡ್ಕೊಂಡು ಹೇಳಿದೆ. ಒಂದು ಪರಿಹಾರ ಆದರೆ ಅದರ ಪರಿಣಾಮ ಇನ್ನೊಂದರ ಮೇಲೆ ಆಗುತ್ತೆ. ಒಂದು ಕಡೆ ಸರಿ ಹೋಯ್ತು ಅಂದರೆ ಇನ್ನೊಂದು ಕಡೆನೂ ಸರಿ ಹೋಗುತ್ತೆ. ಎಲ್ಲ ವಿಚಾರವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಪ್ರೀತಿಯಿಂದ ಸಹಕಾರದಿಂದ ಬಾಳ್ವೆಯನ್ನು ನಡೆಸಬೇಕು ಅನ್ನುವಂಥ ವಿಚಾರ ತಿಳಿಸ್ಬೇಕು. ಆದರೆ ಅಣ್ಣ, ಇಷ್ಟೆಲ್ಲ ನೀವು ಹೇಳ್ತಿರೋದು ಕೇಳ್ತಾ ಇದ್ರೆ ಹಿರಿಯರ ಜವಾಬ್ದಾರಿನೇ ಜಾಸ್ತಿ ಇದೆ ಅಂತಾಯ್ತು. ಖಂಡಿತ ಹೌದು. ಏಕೆಂತಂದರೆ ಮಕ್ಕಳಿವರು ಇನ್ನೂ ಅನುಭವ ಬೇಕಾದಷ್ಟು ಆಗಬೇಕಾದ್ರೆ, ಜಗತ್ತು ನೋಡಬೇಕಾಗಿದೆ, ಹೊಸದಾಗಿ ವಿಚಾರಗಳನ್ನ ನೋಡ್ತಾ ಇರ್ತಾರೆ ಅವರು. ಹಾಗೇನಾಗುತ್ತೆ, ಅವರಿಗೆ ಇದೇನು ಅದೇನು ಅದು ಹೇಗೆ ಇದು ಹೇಗೇನು ಇರುತ್ತೆ, ಆಕರ್ಷಣೆಗಳು ಹೆಚ್ಚಿರುತ್ತೆ. ಇವುಗಳ ಮಧ್ಯೆ ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಬಾರ್ದು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಬೇಕಾದ್ದು, ಯಾವುದು ಮಾಡಬಾರ್ದು ಅನ್ನೋದನ್ನು ತಾವು ಮಾದರಿಯಾಗಿ ಇದ್ಕೊಂಡು ಹೇಳ್ಕೊಳ್ಬೇಕಾದ ಯಾರು ಜವಾಬ್ದಾರಿ? ನಮ್ಮ ಹಿರಿಯರದೇ ತಾನೆ. ಸರಿ, ಹಿರಿಯರು ಜವಾಬ್ದಾರಿಯಿಂದ ಹಾಗೆ ನಡ್ಕೊಳ್ತಿದ್ದಾರೆ, ಮಾದರಿಯಾಗೆ ನಡ್ಕೊಳ್ತಿದ್ದಾರೆ, ಸರಿಯಾದ ಒಂದು ಅವಕಾಶವನ್ನೇ ಮಾಡಿಕೊಟ್ಟಿದ್ದಾರೆ. ಆದರೂ ಇವ್ರ ಮಾತು ಕೇಳ್ತಿಲ್ಲ. ಇವತ್ತೆಲ್ಲ ಹೇಳ್ತಾರಲ್ಲ ಪಿಯರ್ ಪ್ರೆಷರ್ ಅಂತ, ಸ್ನೇಹಿತರ ಒತ್ತಡ, ಒತ್ತಾಯ, ಸಹವಾಸ ದೋಷ. ಅದಕ್ಕೇನು ಪರಿಹಾರ? ಇಲ್ಲಿ ಇಷ್ಟೇ, ನಮ್ಮ ಮನೆಯ ವಾತಾವರಣವನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಮಕ್ಕಳ ವ್ಯಕ್ತಿತ್ವ ಸರಿಯಾಗಿ ರೂಪುಕೊಳ್ಳೋದಕ್ಕೆ ಹಿರಿಯರು ನಾವು ಸರಿಯಾದಂಥ ಮಾರ್ಗದರ್ಶನ ಕೊಟ್ಟಿದ್ದೇ ಆದರೆ ಅವರನ್ನು ಯಾವ ವಾತಾವರಣದಲ್ಲಾದರೂ ಬಿಡಿ ಹೊರಗಡೆ ಅವರು ತಮ್ಮ ವ್ಯಕ್ತಿತ್ವ ಉಳಿಸ್ಕೊಂಡ್ಬರ್ತಾರೆ. ಆ ಸಹವಾಸ ದೋಷಕ್ಕೆ ಬೀಳೋದಿಲ್ಲ. ಇವರಿಂದ ಬೇರೆಯವರು ಪ್ರಭಾವಿತರಾಗ್ಬೋದೇ ಹೊರತು ಬೇರೆಯವರ ದುಷ್ಪ್ರಭಾವ ಇವ್ರ ಮೇಲೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ಗಟ್ಟಿತನ ಉಳಿಸ್ಕೊಂಡ್ರೆ ಯಾರು ಅಳ್ಳಾಡ್ಸೋಕೆ ಸಾಧ್ಯ. ಗಟ್ಟಿತನ ಎಲ್ಲಿ ನಿರ್ಮಾಣ ಆಗಬೇಕು? ಮನೆಯೊಳಗೆ. ಯಾರು ನಿರ್ಮಾಣ ಮಾಡಬೇಕು? ಹಿರಿಯರು. ಇದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಿರಿಯರದೇ ಹೊಣೆಗಾರಿಕೆ. ಅವ್ರ ಸಹವಾಸ ದೋಷ ಹಾಳಾಗೋಗ್ಬಿಟ್ರು ಅಂತ ಹೇಳಿ ಹಿರಿಯರು ಅವರ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅವ್ರು ಯಾಕೆ ಅದರ ಆಕರ್ಷಣೆ ಆಯಿತು? ಅವ್ರಿಗೆ ಯಾಕೆ ಅವ್ರ ಸ್ನೇಹಿತರು ಹೇಳಿದ್ರು ಇನ್ಯಾವುದೋ ಒಂದು ವಾತಾವರಣ ಚೆನ್ನಾಗಿದೆ ಅಂತ ಯಾಕೆ ಅನ್ನಿಸ್ತು? ಅದಕ್ಕಿಂತ ಚೆನ್ನಾಗಿರೋದು ನೀವು ತೋರಿಸಿಲ್ಲ, ಅದಕ್ಕಿಂತ ಉತ್ತಮವಾಗಿರೋದು ನೀವು ಇಲ್ಲಿ ತಿಳಿಸ್ಕೊಡ್ಲಿಲ್ಲ, ರುಚಿ ಹತ್ತಿಸ್ಲಿಲ್ಲ. ಹಾಗೇನಾಗುತ್ತೆ, ಇದಕ್ಕಿಂತ ಚೆನ್ನಾಗಿ ಅನ್ಸುತ್ತೆ. ಸಹಜ ಅದು. ಮನೆಯಲ್ಲಿ ಉತ್ತಮ ವಾತಾವರಣ ನಾವು ನಿರ್ಮಾಣ ಮಾಡಿ ಮಕ್ಕಳಿಗೆ ಒಂದು ಮುಕ್ತವಾದಂಥ ಅವಕಾಶ ಕೊಟ್ಟು ಮಕ್ಕಳ ಜೊತೆ ಒಂದು ಸ್ನೇಹ ಭಾವದಿಂದ ವ್ಯವಹಾರ ನಾವು ಮಾಡಿದ್ದಾದರೆ, ನಾವೇ ಅವರಿಗೆ ಅತ್ಯುತ್ತಮವಾದ ಸ್ನೇಹಿತರು, ಅವರ ಹಿತೈಷಿಗಳು ಒಮ್ಮೆ ಅವ್ರ ಮನಸ್ಸಿಗೆ ಬಂತು ಅಂತಾದರೆ ಹೊರಗಡೆ ಯಾವ ಪ್ರಭಾವಕ್ಕೂ ಅವ್ರು ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಖಂಡಿತ ನಿಜ. ಹೊರಗಿನ ಪ್ರಭಾವದಿಂದ ಅವರನ್ನು ರಕ್ಷಿಸಬೇಕು ಅನ್ನೋದಾದರೆ ಮಕ್ಕಳಿಗೆ ರಕ್ಷಾ ಕವಚ ತೊಡಸಬೇಕಾದಂತಹ ಹೊಣೆಗಾರಿಕೆ ಯಾರದು? ದೊಡ್ಡವರು. ಇದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸ್ವರ್ಗ ಅಂತ ಕೆಲವರ ಸಲ ನಾವು ವಿಮರ್ಶೆ ಮಾಡ್ತೀವಿ. ಅದೆಲ್ಲೋ ಇದೆ ಸತ್ತ ಮೇಲೆ ಅನ್ನುವಂಥ ವಿಚಾರ ಅಲ್ಲ. ನಾವು ಇರುವ ಜಾಗದಲ್ಲೇ ಸಂತೋಷದಿಂದ ನೆಮ್ಮದಿಯಿಂದ ಇದ್ದರೆ ಅದೇ ಸ್ವರ್ಗ ಆಗುತ್ತೆ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ಈ ವಿಚಾರ ನಾವು ಹಿಂದೆ ವಿಮರ್ಶೆ ಮಾಡ್ಕೊಂಡಿದ್ದೀವಿ. ಅದನ್ನು ನೆನಪಿಸ್ತಕ್ಕಂಥ ಒಂದು ವೇದ ಮಂತ್ರ ಇದೆ. ಅದನ್ನು ಸಾರಾಂಶ ಹೇಳಿಬಿಟ್ರೆ ಈ ನಾವು ಮಾತಾಡ್ತಾ ಇರುವಂಥ ವಿಷಯಕ್ಕೆ ಒಂದು ಉಪಸಂಹಾರ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಯತ್ರ ಸೌಹಾರ್ದ ಸುಕೃತೋ ಮದಂತಿ ವಿಹಾಯ ರೋಗಂ ತನ್ವಸ್ವಾಯಾಹ ಅಶ್ರೂಣ ಅಂಗೈರಹೃತಾಹ ಸ್ವರ್ಗೇ ತತ್ರ ಪಶ್ಯೇಮ ಪಿತರೌಚ ಪುತ್ರಾನ್. ಸಾರಾಂಶ ಏನು ಅಂತಂದರೆ, ನಾವು ಸಹೃದಯತೆಯಿಂದ, ಅಂದರೆ ಹಿರಿಯರು ಮತ್ತು ಮಕ್ಕಳ ನಡುವೆ ಯಾವುದೇ ಥರದ ಅಂತರಕ್ಕೆ ಅವಕಾಶವಿಲ್ಲದಂತೆ, ಅಂದರೆ ಅವರ ಸ್ಥಿತಿ ಏನು, ಅವರ ವಯಸ್ಸೇನು, ಅವರ ಅನುಭವ ಏನು, ಇದನ್ನು ಹಿರಿಯರು ಅರ್ಥ ಮಾಡಿಕೊಂಡು ಅವರ ವಯಸ್ಸಿಗೆ ಅವರ ಅನುಭವಕ್ಕೆ ತಕ್ಕಂಥ ರೀತಿಯಲ್ಲಿ ವಿಷಯವನ್ನು ಒಂದು ಸ್ನೇಹಮಯ ವಾತಾವರಣದಲ್ಲಿ ಹೇಳ್ತಕ್ಕಂಥದ್ದು ಸಹೃದಯತೆ, ಸಹೃದಯ ವಾತಾವರಣ, ಮೈತ್ರಿ ಭಾವನೆಯ ವಾತಾವರಣ ಅಂತ ಕರಿತೀವಿ. ಮತ್ತು ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತಾ, ಅಂದರೆ ಹಿರಿಯರು ಮಾದರಿಯಾಗಿರಬೇಕು ಅನ್ನುವಂಥ ವಿಚಾರ ಹೇಳಿದೆ. ಅಷ್ಟೇ ಅಲ್ಲದೇನೆ ವಿಹಾಯ ರೋಗಂ ತನ್ನುವ ಸ್ವಾಯಾಹ, ಯಾವುದೇ ತರಹದ ರೋಗಾದಿಗಳು ಇಲ್ಲದೆ. ಯಾವ ನಮ್ಮ ರೋಗ ಬರುತ್ತೆ? ನಮ್ಮ ಆಹಾರ ವಿಹಾರ ವಿಚಾರಗಳಲ್ಲಿ ವ್ಯತ್ಯಾಸ ಬಂದರೆ ರೋಗ ಬರುತ್ತೆ. ಆರೋಗ್ಯವಾಗಿರಬೇಕು ಅಂತಂದರೆ ವಿಚಾರ, ಆಹಾರ, ವಿಹಾರಗಳು ಸರಿಯಾಗಿರಬೇಕು. ಮಾರ್ಗದರ್ಶನ ಯಾರ್ದು? ಹಿರಿಯರದ್ದು. ಆ ರೀತಿಯಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಅಶ್ರೋಣ ಅಂಗೈರಹೃತಾಹ, ಯಾವುದೇ ತರಹದ
ಅಂಗವಿಕಲತೆಗಳು ಅಂಗನ್ಯೂನತೆಗಳು ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಉತ್ತಮವಾದಂಥ ಆಲೋಚನೆಗಳನ್ನು ಮಾಡ್ತಾ ಇರುವ ಸ್ವರ್ಗೇ ತತ್ರ ಪಶ್ಚಿಮ ಪಿತರೌಚ ಪುತ್ರಾನ್, ಅಂತಹ ಸ್ವರ್ಗದಲ್ಲಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಬಾಳ್ವೆ ಮಾಡುವುದನ್ನು ನಾವು ನೋಡೋದಕ್ಕೆ ಇಷ್ಟಪಡ್ತೇವೆ. ಅಂದರೆ ಮನೆಯಲ್ಲಿ ಅನೇಕ ವ್ಯಕ್ತಿಗಳಿರುವಾಗ, ಬೇರೆ ಬೇರೆ ವಯಸ್ಸಿನ ವ್ಯಕ್ತಿಗಳಿರುವಾಗ ವಿಚಾರಗಳಲ್ಲಿ ಭಿನ್ನತೆ ಬಂದೇ ಬರುತ್ತೆ. ಹೌದು, ಇದನ್ನು ನಾವು ಸ್ವೀಕಾರ ಮಾಡಬೇಕು. ನಾವು ಈ ರೀತಿ ಭಿನ್ನತೆ ಬಂದಾಗ ಯಾರು ಹಿರಿಯರಿದ್ದಾರೆ, ವಯೋವೃದ್ಧರಲ್ಲ, ಜ್ಞಾನವೃದ್ಧರು, ವಯಸ್ಸಿನಿಂದಲೂ ಹಿರಿಯರಾಗಿ ಜ್ಞಾನದಿಂದಲೂ ಹಿರಿಯರಾದರೆ ಬಹಳ ಉತ್ತಮ. ಅದು ಹೌದು. ಆ ಜ್ಞಾನವೃದ್ಧರು ಯಾರಿದ್ದಾರೆ ಅವರು ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ತಾವು ಮಾದರಿಯಾಗಿ ಇದ್ಕೊಂಡು ವಿಷಯವನ್ನು ತಿಳಿಸ್ಕೊಡ್ತಾ ಅವರನ್ನು ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾ ಅವರ ವ್ಯಕ್ತಿತ್ವ ಉತ್ತಮ ರೀತಿಯಲ್ಲಿ ರೂಪುಗೊಳ್ಳೋದಕ್ಕೆ ಬೇಕಂತ ಕೆಲಸವನ್ನು ಮಾಡ್ತಾ ಒಂದು ಸಂತೋಷದ ಸ್ನೇಹದ ವಾತಾವರಣ ನಿರ್ಮಾಣ ಮಾಡಿದ್ರೆ ಯಾವುದು ಸ್ವರ್ಗ? ಅದೇ ಮನೆಯೇ ಸ್ವರ್ಗ. ಈ ತರಹ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡಿಕೊಳ್ಳಿ, ಅದು ನಿಮ್ಮ ಕೈಯಲ್ಲೇ ಇದೆ. ಮಕ್ಕಳು ಅವರ ಕಾರಣದಿಂದಾಗಿ, ಒಂದು ಕೌಮಾರ್ಯದ ಕಾರಣದಿಂದಾಗಿ ಅನೇಕ ಶಾರೀರಿಕ ಮತ್ತು ಮಾನಸಿಕ ಬದಲಾವಣೆಗಳು ನಡೀತಕ್ಕಂಥ ಸಂದರ್ಭ, ಅದು ಅಡೋಲೆಸೆನ್ಸ್ ಅಂತ ನಾವು ಹೇಳುವಾಗ. ಆ ಸಂದರ್ಭದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡ್ತಾರೆ, ಆ ಕಡೆ ಈ ಕಡೆ ವ್ಯವಹಾರ ಮಾಡ್ತಾರೆ. ಆದರೆ ಇದು ಅವರ ವಯಸ್ಸಿಗೆ ಸಹಜ. ನಾವು ಅವ್ರ ವಯಸ್ಸಲ್ಲಿದ್ದ ನಾವು ಮಾಡಿದ್ವಿ ಅದನ್ನ ನೆನಪಿಸ್ಕೋಬೇಕು. ನಾವು ಮರ್ತು ಬಿಡ್ತೀವಿ ಅದನ್ನ. ಇವತ್ತೇನಿದೀವಿ ಯಾವತ್ತೂ ಹೀಗೆ ಇದ್ವಿ ಅನ್ನೋ ರೀತಿಯೊಳಗೆ ನಾವು ವ್ಯವಹಾರ ಮಾಡ್ತೀವಿ. ನಾವು ಹಾಗಿಲ್ಲ, ಅವ್ರ ವಯಸ್ಸಲ್ಲಿದ್ದ ನಾವು ಮಾಡಿದ್ವು ಅದೇನೇ. ಅದನ್ನು ನೆನಪಲ್ಲಿಟ್ಕೊಂಡು ಅದು ಸಹಜ, ಅದನ್ನು ನಾವು ಸುಧಾರಿಸ್ಕೊಂಡು ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ಕೊಡಬೇಕು ಅನ್ನುವಂಥ ಎಚ್ಚರಿಕೆ ಇಟ್ಕೊಂಡು ವ್ಯವಹಾರ ಮಾಡ್ತಾ ಹೋದಾಗ ಈ ತಲೆಮಾರಿನ ಅಂತರ ಅನ್ನೋದಿದೆಯಲ್ಲ ಅದು ಹೋಗುತ್ತೆ. ಮನೆಯಲ್ಲೇ ನಾವು ಸ್ವರ್ಗವನ್ನು ನಿರ್ಮಾಣ ಮಾಡ್ಕೋಬಹುದು. ಇದನ್ನು ನಿಮ್ಮ ಸ್ನೇಹಿತೆಗೆ ದಯವಿಟ್ಟು ತಿಳಿಸ್ಬೋದು. ಇದು ಒಂದು ಸಮಸ್ಯೆ ಅಂತ ಅಂದ್ಕೊಂಡು ಒಂದಷ್ಟು ತಲೆ ಕೆಡಿಸ್ಕೊಂಡಿರುವಂಥ ಎಲ್ಲರಿಗೂ ಸ್ಪಷ್ಟ ಉತ್ತರವಾದ ಹೊಸ ಬೆಳಕು ದಕ್ಕಿದೆ ಅನ್ನೋದು ನಮ್ಮ ನಂಬಿಕೆ. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನು.